ಆರೋಗ್ಯ ಸಂಚಿಕೆ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ವಯಸ್ಸಿಗನುಸಾರವಾಗಿ ಮತ್ತು ಮಹಿಳೆಯರಲ್ಲಿ ಪುರುಷರಲ್ಲಿ ಏನೇನು ವಿವಿಧ ರೀತಿಯ ಕಾಯಿಲೆಗಳು ಬರ್ತವೆ ಅಂತ ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇರ್ತೀವಿ. ಇವತ್ತು ಮಕ್ಕಳಲ್ಲಿ ಚರ್ಮರೋಗ ಕಾಯಿಲೆ ಬಗ್ಗೆ ಮಾತಾಡಬೇಕಾಗಿದೆ. ಮಾಹಿತಿ ಮಾಡಿಕೊಡಲು ನಮ್ಮ ಜೊತೆಗಿದ್ದಾರೆ ತಜ್ಞ ವೈದ್ಯರಾದ ಡಾಕ್ಟರ್ ದೀನಾ ಪಾಟೀಲ್ ಅವರು. ಮೇಡಮ್ ನಮಸ್ಕಾರ. ನಮಸ್ಕಾರ. ಈಗ ಸಹಜವಾಗಿ ಈ ಚರ್ಮರೋಗ ಕಾಯಿಲೆ ಅಂತಂದರೆ ಮಕ್ಕಳು ಸಣ್ಣರಿದ್ದಾಗಲಿಂದ ತುಂಬ ಮೃದುವಾಗಿ ಅವ್ರ ಚರ್ಮ ಚೆನ್ನಾಗಿರುತ್ತೆ, ಯಾವುದೇ ಸಮಸ್ಯೆ ಇರಲ್ಲ. ಏನಾದರೆ ಅಬಾಬ ಅಂದರೆ ಬಿದ್ದಾಗ ಒಂದಿಷ್ಟು ಪೆಟ್ಟಾದಾಗ ಒಂದಿಷ್ಟು ಏನೋ ಗಾಯ ಆಗುತ್ತೆ ಅಂತ ಅಷ್ಟೇ ಮಾತಾಡ್ತೀವಿ. ಆದರೆ ಅವರಿಗೆ ಬೇರೆ ಬೇರೆ ರೀತಿಯ ಚರ್ಮ ಕಾಯಿಲೆಗಳು ಬರ್ತಾವ ಅಂತ ಅನ್ನೋದು ಕೂಡ ಸ್ವಲ್ಪ ಒಂಥರ ಕುತೂಹಲದ ವಿಷಯ. ಇದು ಬರಲ್ಲ ಅಂತಂತೇಳಿ ಜನ ಅಂದ್ಕೊಂಡಿರ್ತಾರೆ, ಬರ್ತವೆ ಅಂತ ಹೇಳಿ ತಮ್ಮಂತಹ ತಜ್ಞ ವೈದ್ಯರು ಹೇಳ್ತೀರಿ. ಅವರ ಚರ್ಮದ ವೈಶಿಷ್ಟ್ಯತೆ ಏನು ಮೇಡಮ್? ಮಕ್ಕಳ ಚರ್ಮ ಮುಟ್ಟೋದಂದರೆ ಅದು ಒಂಥರ ಬಹಳ ವಿಶೇಷವಾದಂಥ ಅನುಭವ. ಹೌದು, ನೀವು ಹೇಳಿದ್ದೆಲ್ಲ ನಿಜ. ಸೊ ಮಕ್ಕಳ ಚರ್ಮ ಮತ್ತು ದೊಡ್ಡವ್ರದ್ದು ಚರ್ಮ ಇದೆಲ್ಲ ಸ್ವಲ್ಪ ಡಿಫ್ರೆಂಟ್ ಆಗಿರುತ್ತೆ. ಸೊ ಮಕ್ಕಳ ಚರ್ಮ ತುಂಬ ಮೃದು ಇರುತ್ತೆ, ಹಾಗೂ ಅದರಲ್ಲಿ ನಾವು ಚರ್ಮದ ಮೇಲ್ಗಡೆ ಏನಾದರೂ ಮೆಡಿಸಿನ್ಸ್ ಹಚ್ಚಿದ್ರು ಕೂಡ ಅದು ತುಂಬ ಬೇಗ ಅಬ್ಸಾರ್ಬ್ ಆಗುತ್ತೆ. ಸೊ ಹಾಗಾಗಿ ನಾವು ತುಂಬ ಕೇರ್ಫುಲ್, ಅಂದರೆ ತುಂಬ ಜಾಗ್ರತೆಯಿಂದ ನಾವು ಮಕ್ಕಳ ಚರ್ಮದ್ದು ಕೇರ್ ತಗೋಬೇಕಾಗತ್ತೆ. ಸೊ ನಾನು ಮಕ್ಕಳಲ್ಲಿ ಚರ್ಮದ ಕಾಯಿಲೆಗಿಂತ ಮುಂಚೆ ಮಕ್ಕಳ ಚರ್ಮದಲ್ಲಿ ಹೇಗೆ ಕೇರ್ ತಗೋಬೇಕು ಅಂತ. ಸೊ ಮಕ್ಕಳ ಚರ್ಮ ಮೃದು ಇರೋದ್ರಿಂದ 3 ಥರ. ಫಸ್ಟ್ ನಾವು ಅದನ್ನ ಅಸೆಸ್ ಮಾಡಬೇಕು, ಅಂದ್ರೆ ತಿಳ್ಕೋಬೇಕು ಯಾವ ತರ ಚರ್ಮ ಇದೆ ಅಂತ. ತುಂಬಾ ಒಣ ಚರ್ಮ ಇದ್ರೆ ಮಕ್ಕಳಿಗೆ ಅಲರ್ಜಿ ಹಾಗೂ ಇನ್ಫೆಕ್ಷನ್ ಬರೋದು ತುಂಬಾ ಕಾಮನ್. ಸೊ ಹಾಗಾಗಿ ಫಸ್ಟ್ ತುಂಬಾ ಡ್ರೈ ಸ್ಕಿನ್ ಇರಬಾರ್ದು, ಅಂದ್ರೆ ಒಣ ಚರ್ಮ ಇರಬಾರ್ದು. ಸೊ ಹಾಗಾಗಿ ನಾವು ಮಕ್ಕಳಲ್ಲಿ ಸ್ನಾನಕ್ಕೆ ಯಾವ ಸೋಪ್ ಯೂಸ್ ಮಾಡ್ತೀವಿ, ಆದ್ಮೇಲೆ ಮಕ್ಕಳಿಗೆ ಯಾವ ತರ ಮಾಯಿಶ್ಚರೈಸರ್ ಹಾಕ್ತೀವಿ, ಅದೆಲ್ಲ ತುಂಬಾ ಇಂಪಾರ್ಟೆಂಟ್. ತುಂಬಾ ಚಿಕ್ಕ ಮಕ್ಕಳಲ್ಲಿ ನಾವು ತುಂಬ ಬಿಸಿನೀರಲ್ಲಿ ಸ್ನಾನ ಮಾಡಿಸ್ಬಾರ್ದು. ಆಮೇಲೆ ಸೋಪ್ ಅಥವಾ ಇದು ಮೈಗೆ ತೊಳ್ಕೊಳ್ಳಿಕ್ಕೆ ಏನು ಸೋಪ್ ಯೂಸ್ ಮಾಡ್ತೀವಿ ಅದು ತುಂಬ ಕಡಿಮೆ pH, ಅವರಿಗೆ ಆದಂಥ ಸ್ಪೆಸಿಫಿಕ್ ಸೋಪ್ಗಳನ್ನ ಯೂಸ್ ಮಾಡಿ. ಸ್ನಾನ ಆದಮೇಲೆ ಅವರಿಗೆ ಫ್ರಾಗ್ನೆನ್ಸ್ ಇಲ್ಲದೆ ಇರೋದು, ಅಂದರೆ ತುಂಬ ಸುವಾಸನೆ ಬರುವಂಥ ಮಾಯಿಶ್ಚರೈಸಿಂಗ್ ಕ್ರೀಮ್ಸ್ ಈಗೆಲ್ಲ ನಾವು ನೋಡ್ತೀವಿ. ಸೊ ಅದನ್ನೆಲ್ಲ ಅವರಿಗೆ ಅವಾಯ್ಡ್ ಮಾಡಬೇಕು, ಯಾಕಂದರೆ ಆ ಫ್ರಾಗ್ನೆನ್ಸ್ ಇಂದನೇ ಅವರಿಗೆ ಅಲರ್ಜಿ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಸೆರಮೈಡ್ ಬೇಸ್ಡ್ ಅಂತ ಹೇಳ್ತೀವಿ ಮಾಯಿಶ್ಚರೈಸರ್, ಆ ಥರ ನಾನ್ ಫ್ರಾಗ್ನೆನ್ಸ್ ಸೆರಮೈಡ್ ಬೇಸ್ಡ್ ಮಾಯಿಶ್ಚರೈಸರ್ನ ಯೂಸ್ ಮಾಡಿದರೆ ತುಂಬ ಒಳ್ಳೆಯದು. ಭಾಳ ಒಳ್ಳೆ ಸಲಹೆ ಕೊಟ್ಟಿರ್ತಾವು. ಸಾಮಾನ್ಯವಾಗಿ ಮಕ್ಕಳಿಗಂತಲೇ ವಿಶೇಷವಾಗಿ ಅವ್ರದ್ದೇ ಬೇರೆ ಪೌಡ್ರು, ಅದು ಅವ್ರದ್ದೇ ಕ್ರೀಮ್ಗಳು, ಅವ್ರದ್ದೇ ಸೋಪ್ಗಳು ಇರುತ್ತವೆ. ಆದರೆ ಅದು ಕೆಲವೊಬ್ಬರಲ್ಲಿ ಆ ರೀತಿಯಾದಂಥ ಒಂದು ಪ್ರಜ್ಞೆ ಇರುತ್ತೆ. ಆದರೆ ಹಳ್ಳಿನಲ್ಲಿ ತೊಗೊಂಡ್ರೆ ಅದೇ ಸೋಪನ್ನು, ದೊಡ್ಡವ್ರು ಬಳಸೋ ಸೋಪನ್ನು ಮಕ್ಕಳಿಗೆ ಬಳಸೋದು. ಆಮೇಲೆ ಇನ್ನೊಂದು ಏನೇನೋ ಹಳ್ಳಿನಲ್ಲಿ ಮಕ್ಕಳಿಗೆ ಬಿಸಿ ಬಿಸಿ ನೀರು ಹಾಕಬೇಕು ಅಂತೇಳಿ ತಡ್ಕೊಳಕ್ಕಾಗಲಾರ್ದಂಥ ಅಷ್ಟು ಬಿಸಿಯಾದಂಥ ನೀರನ್ನು ಅವ್ರ ಮೇಲೆ ಹಾಕ್ತಾರೆ. ಮೃದುವಾದ ಚರ್ಮ ಇರುತ್ತೆ. ಈ ಸಾಮಾನ್ಯವಾಗಿ ತಂದೆಗೆ ಆ ಥರ ಏನಿದು ಈ ನಮೂನಿ ಬಿಸಿ ನೀರನ್ನು ಹಾಕ್ತಾ ಇದ್ದೀರಲ್ಲ ಅಂತೇಳಿ. ಮತ್ತು ಈ ತುಂಬ ಮೃದುವಾದ ಚರ್ಮ ಇರೋದ್ರಿಂದ ಕೆಲವು ಕ್ರೀಮ್ಗಳು ನೋಡಿ, ತಲೆನೋವಿನ ಯಾವುದೋ ಒಂದು ಕ್ರೀಮ್ ತೊಗೊಂಡೋಗಿ ಅವ್ರ ಮೇಲೆ ಹಚ್ಬಿಡೋದು. ಅವರು ಫುಲ್ಲು ಅಳ್ತಾರೆ. ಯಾಕೆ ಅಳ್ತಾ ಇದ್ದಾರೆ ಅಂತಂದರೆ ಅದು ಕ್ರೀಮ್ ಹಚ್ಚಿದ್ದಕ್ಕಾಗಿ ಅಳ್ತಾ ಇರ್ತಾರೆ ಅಂತ ಅನ್ನೋದು ಗೊತ್ತಾಗಲ್ಲ ಅವರಿಗೆ. ಹೌದು ಹೌದು, ನಿಜ. ಇನ್ನೊಂದು ಏನಂದ್ರೆ ಪೌಡರ್ ಹಾಕ್ತಾರೆ, ಕಂಕಳದಲ್ಲಿ, ತೊಡೆ ಸಂದಿಯಲ್ಲಿ ಪೌಡರ್ ಹಾಕ್ಬಿಡ್ತಾರೆ. ಸೊ ಯೂಶಲಿ ಪೌಡರ್ನ ಹಾಕ್ಬಾರ್ದು. ಆಮೇಲೆ ಮಕ್ಕಳು ಚರ್ಮ ಚೆನ್ನಾಗಿರ್ತದೆ, ತೇವಾಗಿರ್ತದೆ ಅಂತ ಅನ್ನೋ ಉದ್ದೇಶಕ್ಕೆ ಅವ್ರು ಹಾಕಕ್ಕೆ ಹೋಗ್ತಾರೆ. ಸ್ವಲ್ಪ ಹೊತ್ತು ಬಿಟ್ಟರೆ ಗಾಳಿ ಆಡ್ಬಿಡ್ತದೆ, ಆರಾಮಾಗಿರುತ್ತೆ. ದೊಡ್ಡವರು ಪೌಡರ್ ಹಾಕೋಬೇಕಾಗತ್ತೆ. ಆದರೆ ಸಣ್ಣವರಿಗೆ ಆ ಪೌಡರ್ ಅವಶ್ಯಕತೆ ಇಲ್ಲ, ತಾವು ಹೇಳೋದಕ್ಕೆ. ಹೌದು, ಅವಶ್ಯಕತೆ ಇಲ್ಲ, ಆದಷ್ಟು ಅವಾಯ್ಡ್ ಮಾಡ್ಬೇಕಲ್ಲ. ಆಮೇಲೆ ಎಣ್ಣೆ, ತುಂಬಾ ಎಣ್ಣೆ ಸ್ನಾನ ಎಲ್ಲ ಮಾಡಿಸ್ತಾರಲ್ಲ, ಅದು ಒಳ್ಳೇದೇ. ಬಟ್ ಈ ಆಲಿವ್ ಆಯಿಲು ಆಮೇಲೆ ಮಸ್ಟರ್ಡ್ ಆಯಿಲ್ ಅಂತದನ್ನ ಯೂಸ್ ಮಾಡಬಾರ್ದು. ಆದಷ್ಟು ಕೊಬ್ಬರಿ ಎಣ್ಣೆ ಈ ಥರ ತುಂಬ ಲೈಟ್ ಆಗಿರೋದು, ಫ್ರಾಗ್ನೆನ್ಸ್ ಫ್ರೀ. ಈಗ ನಮಗೆ ಪ್ಯೂರ್ ಕೊಬ್ಬರಿ ಎಣ್ಣೆ ಸಿಗಲ್ಲ, ಎಲ್ಲ ಫ್ರಾಗ್ನೆನ್ಸ್ ಆ್ಯಡ್ ಮಾಡಿರ್ತಾರೆ, ತುಂಬ ಸುವಾಸನೆ. ಸೊ ಹಾಗಾಗಿ ಪ್ಯೂರ್ ಕೋಕೋನಟ್ ಆಯಿಲಿಂದ ಮಸಾಜ್ ಮಾಡಿ ಆಮೇಲೆ ಸ್ನಾನ ಮಾಡಿಸಿದಾಗ ಈ ಎಣ್ಣೆ ಅಂಶ ತೊಡೆ ಸಂದಿ, ಕೈ ಸಂದಿಯಲ್ಲಿ ಇಲ್ದಲ್ಲೇ ಇರೋ ಥರ ನೋಡ್ಕೊ. ಬೆವರು, ಮಾಯಿಶ್ಚರೈಸರ್ ಅದೆಲ್ಲ ಸೇರ್ಕೊಂಡ್ಬಿಟ್ಟು ಅದು ಅಲರ್ಜಿ ಅಥವಾ ಇನ್ಫೆಕ್ಷನ್ ಆಗ್ಬೋದು. ಮಕ್ಕಳಲ್ಲಿ ಚರ್ಮ ರೋಗದ ಸಮಸ್ಯೆ ಸಾಮಾನ್ಯವಾಗಿ ಯಾವ್ಯಾವ ಕಾರಣಕ್ಕೆ ಬರುತ್ತೆ? ಸೊ ಯೂಶಲಿ ಮಕ್ಕಳಲ್ಲಿ ಚರ್ಮದ ರೋಗ ಅಂದ್ರೆ ಫಸ್ಟ್ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅದು ತುಂಬಾ ಕಾಮನ್, ಅಂದ್ರೆ ಒಣ ಚರ್ಮ ಆಗುತ್ತೆ. ಅವ್ರಿಗೆ ಏನಾದ್ರೂ ಮುಟ್ಟಿದ್ರೆ ಕೂಡ ಧೂಳ ಅಥವಾ ಬೆವರಿಂದನೂ ಕೂಡ ಅಲರ್ಜಿ ಶುರುವಾಗಿ ಮೈಯೆಲ್ಲ ಕಟ್ತಾ ಇಲ್ಲ, ತುಂಬಾ ಕಾಮನ್, ತುಂಬಾ ಜನರಲ್ ನಾವು ನೋಡ್ತಾ ಇದ್ದೀವಿ. ಸೊ ಈಗ ಅಟೋಪಿಕ್ ಡರ್ಮಟೈಟಿಸ್ ಅನ್ನೋದು ಅದು ಯಾಕೆ ಬರುತ್ತೆ ಅಂದ್ರೆ ಅದು ಜೆನೆಟಿಕ್ ಕಾಸಸ್ ಇರುತ್ತೆ. ಅವ್ರದ್ರಲ್ಲಿ ಚರ್ಮದಲ್ಲಿ ಆ ಸ್ಕಿನ್ ಬ್ಯಾರಿಯರ್ ಅಂತ ಮೇಂಟೈನ್ ಮಾಡುವಂಥ ಒಂದು ಅಂಶ ಇರುತ್ತಲ್ಲ, ಅದು ಸ್ವಲ್ಪ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಅವರಿಗೆ ಆ
ದೇ ಆರ್ ಮೋರ್ ಎಕ್ಸ್ಪೋಸ್ಡ್. ಬೇರೆ ಕ್ರೀಮ್ಸು ಅಥವಾ ಪರ್ಫ್ಯೂಮ್ಸು, ಕೆಲವೊಬ್ಬರೆಲ್ಲ ಪರ್ಫ್ಯೂಮ್ಸ್ ಕೂಡ ಹಾಕೊಳ್ತಾರೆ, ಸ್ವಲ್ಪ ಚಿಕ್ಕ ಮಕ್ಕಳು, ಅದಕ್ಕೆಲ್ಲ ಅವರಿಗೆ ಅಲರ್ಜಿ ಶುರುವಾಗುತ್ತೆ. ಸೊ ಹಾಗಾಗಿ ಇದು ತುಂಬಾ ಕಾಮನ್. ತಂದೆ ತಾಯಿಗೆ ಸ್ವಲ್ಪ ಅಸ್ತಮಾ ಪ್ರಾಬ್ಲಮ್ ಬರಬಹುದು, ಅಸ್ತಮಾ ಇದ್ದವರಿಗೆ ಸ್ವಲ್ಪ ಚರ್ಮ ಕಾಯಿಲೆ ಕೂಡ ಬರುತ್ತೆ. ಸೊ ಹಾಗಾಗಿ ಈಗ ಅಸ್ತಮಾ ಅಂತ ತಾವು ಅಂದ್ರಿ, ಈ ಮಕ್ಕಳಿಗೆ ಸಾಮಾನ್ಯ ಚಿಕ್ಕ ವಯಸ್ಸಿನಲ್ಲಿ ಸ್ವಲ್ಪ ಜಾಸ್ತಿ ಈ ಉಸಿರಾಟದ ಸಮಸ್ಯೆ ಅಥವಾ ಅಸ್ತಮಾ ರೀತಿಯ ಕೆಲವು ಸಮಸ್ಯೆಗಳು ಕಾಣಿಸ್ಕೊಳ್ತವೆ. ದೊಡ್ಡವರಾಗ್ತಾ ಆಗ್ತಾ ಸರಿಯಾಗತ್ತೆ ಅಂತೇಳಿ ಕೆಲವು ಸಲ ವೈದ್ಯರು ಹೇಳ್ತಾರೆ. ಆದರೆ ಟ್ರೀಟ್ಮೆಂಟ್ ಅಂತೂ ಅದಕ್ಕೆ ಅಗತ್ಯ. ಈಗ ಈ ರೀತಿಯಾದಂಥ ಅಸ್ತಮಾ ಯಾಕೆ ಅವರಿಗೆ ಬರ್ತದೆ ಅಂದರೆ, ಈಗ ಅಸ್ತಮಾ ಮತ್ತು ಚರ್ಮ ಒಂದಕ್ಕೊಂದು ಸಂಬಂಧ ಅಂತ ತಾವು ಹೇಳಿದ್ರಿ. ಅಸ್ತಮಾ ಕಾಯಿಲೆಗೂ ಮತ್ತು ಚರ್ಮ ರೋಗಕ್ಕೂ ಹೇಗೆ ಸಂಬಂಧ ಮೇಡಮ್? ಇವಾಗ ಈ ಶ್ವಾಸಕೋಶದಲ್ಲಿ ಇರುವಂತ ಲೈನಿಂಗು, ಅದರಲ್ಲಿ ಇರುವಂತ ಒಂದು ಪ್ರೋಟೀನ್ ಅಂದ್ರೆ ಅಂಶ ಪ್ಲಸ್ ಚರ್ಮದಲ್ಲಿ ಇರುವಂತದ್ದು ಎಲ್ಲ ಸೇಮ್ ಇರುತ್ತೆ. ಸೊ ಹಾಗಾಗಿ ಇದು ಜೆನೆಟಿಕ್ ಅಂದ್ರೆ ಸ್ವಲ್ಪ ಜೀನ್ ನಿಂದ ಅಲ್ಟ್ರೇಷನ್ ಆಗಿರೋದ್ರಿಂದ ಇದು ನಮ್ಗೆ ದೇ ಆರ್ ಮೋರ್ ಎಕ್ಸ್ಪೋಸ್ಡ್, ಅಂದ್ರೆ ಅಲರ್ಜಿ ಅಂಶ ತುಂಬಾ ಬೇಗ ಬಂದ್ಬಿಡುತ್ತೆ. ಅಲರ್ಜಿಯ ಚರ್ಮ ರೋಗ ಸಮಸ್ಯೆ ಇದು. ಆಮೇಲೆ ನೆಕ್ಸ್ಟ್ ಅಂದ್ರೆ ಇನ್ಫೆಕ್ಷನ್ಸ್. ಇವಾಗ ಚರ್ಮದಲ್ಲಿ ಯೂಶಲಿ ಇನ್ಫೆಕ್ಷನ್ಸ್ ಚಿಕ್ಕ ಮಕ್ಕಳಲ್ಲಿ ಬೇಗ ಬಂದ್ಬಿಡುತ್ತೆ, ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್. ಸೊ ಅವ್ರ ಒಂದು ಇಮ್ಯುನಿಟಿ ಅಂತ ಇರುತ್ತೆ, ಚರ್ಮದಲ್ಲೂ ಕೂಡ ಒಂದು ಇಮ್ಯುನಿಟಿ ಅಂತ ಇರುತ್ತೆ. ಆಮೇಲೆ ಅವ್ರು ತುಂಬಾ ಆ ಕಡೆ ಈ ಕಡೆ ಓಡಾಡ್ತಾರೆ. ಸೊ ಫಂಗಲ್ ಇನ್ಫೆಕ್ಷನ್ ಅಥವಾ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ ಇದೆಲ್ಲ ಸ್ವಲ್ಪ ಕಾಮನ್. ಇದು ಬಂದಾಗ ಅದನ್ನ ಕರೆಕ್ಟ್ ಆಗಿ ಐಡೆಂಟಿಫೈ ಮಾಡಿ ಬೇಗ ಟ್ರೀಟ್ಮೆಂಟ್ ತಗೊಳ್ಳೋದ್ರಿಂದ ಅದು ಒಳ್ಳೇದು. ಸಾಮಾನ್ಯವಾಗಿ ಮಕ್ಕಳ ತಜ್ಞರ ಕಡೆ ಕರ್ಕೊಂಡು ಹೋಗ್ತಾರೆ, ಆದ್ರೆ ಚರ್ಮ ರೋಗ ತಜ್ಞರ ಕಡೆ ಕರ್ಕೊಂಡು ಹೋಗಲ್ಲ. ಸಣ್ಣ ಸಣ್ಣ ಊರುಗಳಲ್ಲಿ ಎಲ್ಲದಕ್ಕೂ ಅವರೇ ಟ್ರೀಟ್ಮೆಂಟ್. ಮನೆಯಲ್ಲಿ ದೊಡ್ಡವರು ಅಂದ್ರೆ ತಂದೆ ತಾಯಿಗೆ ಏನಾದ್ರೂ ಫಂಗಲ್ ಇನ್ಫೆಕ್ಷನ್ ಇದ್ರೆ ಅಥವಾ ಸ್ಕೇಬೀಸ್ ಅಂತ ಹೇಳ್ತೀವಿ, ಆ ತರ ಏನಾದ್ರೂ ಇದ್ರೆ ಅದು ತುಂಬಾ ಫಾಸ್ಟ್ ಆಗಿ ಮಕ್ಕಳಲ್ಲೂ ಕೂಡ ಬಂದ್ಬಿಡುತ್ತೆ. ಸೊ ಹಾಗಾಗಿ ದೊಡ್ಡೋರಿಗಷ್ಟೇ ಇದೆ ಇನ್ಫೆಕ್ಷನ್, ಮಕ್ಳಿಗೆ ಬರಲ್ಲ ಆ ತರ ಇರಲ್ಲ. ಕೆಲವೊಂದು ಇನ್ಫೆಕ್ಷನ್ ಮಕ್ಳಿಗೆ ಕೂಡ ಸ್ಪ್ರೆಡ್ ಆಗುತ್ತೆ ಅಲ್ಲ. ಅದಕ್ಕೆ ದೊಡ್ಡವರು ಸಾಮಾನ್ಯ ಕೈ ಕಾಲು ತೊಳ್ಕೊಂಡು ಮಕ್ಕಳನ್ನು ಮುಟ್ಟಬೇಕು ಅಂತ ಅನ್ನೋದನ್ನ ಹೇಳ್ತಾರೆ. ಆದ್ರೆ ಆ ಇನ್ಫೆಕ್ಷನ್ಸ್ ಯಾವುದೇ ಸಂದರ್ಭದಲ್ಲಿ ಹೇಗಾದ್ರೂ ಬರಬಹುದು. ಈಗ ಚರ್ಮ ರೋಗ ಕಾಯಿಲೆಗಳು ಅಂದ್ರೆ ಬೇರೆ ಬೇರೆ ಕಾಯಿಲೆಗಳು ದೊಡ್ಡವರಿಗೆ ಬರುವಂಗೆ ಇರ್ತವೆ. ಇವಾಗ ನಾವು ತುಂಬಾ ಫಂಗಲ್ ಇನ್ಫೆಕ್ಷನ್ಸ್ ನೋಡ್ತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಈಗ ತಾಯಿಗೆ ಅಂದ್ರೆ ಹಾಲು ಕುಡಿಸೋ ತಾಯಿಗೆ ಏನಾದ್ರೂ ಫಂಗಲ್ ಇನ್ಫೆಕ್ಷನ್ ಇದ್ರೆ ಅವರೇ ಮಗುನ ಕೇರ್ ತಗೊಳ್ತಾರೆ. ಸೊ ಅದು ಮಗು ಕೂಡ ಸ್ಪ್ರೆಡ್ ಆಗ್ಬೋದು. ಆಮೇಲೆ ಸ್ವಲ್ಪ ದೊಡ್ಡವರಾದಾಗ ಸೇಮ್ ಒಂದೇ ಟಾವೆಲ್ ಯೂಸ್ ಮಾಡ್ತಾ ಇದ್ರೆ ಅದು ಬಟ್ಟೆಗಳಿಂದನೂ ಕೂಡ ಸ್ಪ್ರೆಡ್ ಆಗ್ಬೋದು. ಈಗ ದೊಡ್ಡವರಲ್ಲಿ ಏನಾದರೂ ಸ್ಕೇಬೀಸ್ ಇದ್ದರೆ ಅವ್ರ ಹತ್ರ ಮಕ್ಕಳು ಮಲ್ಕೊಳ್ತಾ ಇದ್ರೆ ಅಥವಾ ಮನೆಯಲ್ಲಿ ಕೆಲವೊಂದು ಪೆಟ್ಸ್ ಇರುತ್ತಲ್ಲ, ನಾಯಿ ಬೆಕ್ಕು ಆ ಥರ, ಅದರಲ್ಲಿ ಏನಾದರೂ ಸ್ಕೇಬೀಸ್ ಇದ್ರೆ ಅದು ಕೂಡ ಸ್ಪ್ರೆಡ್ ಆಗ್ಬೋದು. ಅದು ಒಂದು. ಇನ್ನೊಂದು ಅಂದರೆ ಜೆನೆಟಿಕ್ ಆಗಿ ಕೆಲವೊಬ್ಬರಿಗೆ ಇನ್ಫೆಕ್ಷನ್ ಅಲ್ಲ ಬಟ್ ಅಲರ್ಜಿ, ನಾನು ಹೇಳಿದ್ನಲ್ಲ ಅಟೋಪಿಕ್ ಎಕ್ಸಿಮಾ, ಅದು ಕೂಡ ಕೆಲವೊಬ್ಬರಿಗೆ ಬರುತ್ತೆ. ಇನ್ನೊಂದು ಅಂತಂದರೆ ಈ ಸೋರಿಯಾಸಿಸ್ಸು ತಂದೆ ತಾಯಿಗಿದೆ ಮಕ್ಕಳಿಗೆ ಬರಲ್ಲ ಆ ಥರ ಇಲ್ಲ. ಕೆಲವೊಂದು ಪರ್ಸೆಂಟೇಜ್ ತಂದೆ ತಾಯಿಗಿದ್ರು ಕೂಡ ಮಕ್ಕಳಿಗೆ ಬರೋ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಇದು ಕೂಡ ಅಲರ್ಜಿ ಅಂತ ಐಡೆಂಟಿಫೈ ಮಾಡಬಾರ್ದು. ಚರ್ಮ ರೋಗ ತಜ್ಞರ ಹತ್ರ ಹೋಗ್ಬಿಟ್ಟು ಅದು ಯಾವುದು ಅಂತ ಕರೆಕ್ಟಾಗಿ ತಿಳ್ಕೊಳ್ಳಿ. ಸೋರಿಯಾಸಿಸ್ ಅಂದ್ರೆ ಹೇಗೆ ಮೇಡಮ್, ಅದರ ಲಕ್ಷಣಗಳ ಬಗ್ಗೆ ಹೇಳಿ. ಸೋರಿಯಾಸಿಸ್ ಅಂದ್ರೆ ಚರ್ಮದ ಮೇಲೆ ಕೆಂಪುಗೆ ಹೊಟ್ಟೊಟ್ಟಾಗಿ ಉದುರುವಂತ ಒಂದು ಚರ್ಮದ ಕಾಯಿಲೆ. ಅದು ತಲೆಯಲ್ಲಿ ಶುರುವಾಗಬಹುದು. ಹೊಟ್ಟು ನಾರ್ಮಲ್ ಡ್ಯಾಂಡ್ರಫ್ ಅನ್ಕೊಂಡು. ಸೊ ಹಾಗಾಗಿ ನಾರ್ಮಲ್ ಡ್ಯಾಂಡ್ರಫ್ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ಬರಲ್ಲ, ಅದು ಪ್ಯೂಬರ್ಟಿ ಆದ್ಮೇಲೆ ಬರುವಂತದ್ದು. ಸೊ ಪ್ಯೂಬರ್ಟಿ ಮುಂಚೆ ಬರಲ್ಲ, ತುಂಬಾ ಕಡಿಮೆ. ಅವರಿಗೆ ಆ ತರ ಹೊಟ್ಟು ತರ ಇದ್ರೆ ಅದು ಇದರ್ ಸೋರಿಯಾಸಿಸ್ ಇರಬಹುದು, ಇಲ್ಲ ಅಂದ್ರೆ ನಾವು ಸೆಬೋರಿಕ್ ಡರ್ಮಟೈಟಿಸ್ ಅಂತ ಹೇಳ್ತೀವಿ. ಅಂದ್ರೆ ಸ್ವಲ್ಪ ಒಣ ಚರ್ಮದಿಂದ ಬರುವಂತ ಅಲರ್ಜಿನೂ ಇರಬಹುದು. ಸೊ ಹಾಗಾಗಿ ಅದು ಹೊಟ್ಟಾಗಿ ಕಾಣಿಸ್ಕೋಬಹುದು. ಇಲ್ಲಾಂದ್ರೆ ಅಂಗಾಲುಗಳಿಗೆ ಈ ಕ್ರ್ಯಾಕ್ಸ್ ತರ ಬಂದು ಆಮೇಲೆ ಕಡ್ತಾ ಬರೋದು ಅಥವಾ ಕೆಂಪುಗೆ ಕಾಣಿಸ್ಕೊಳ್ಳೋ ಅಂಥದ್ದು, ಅದು ಕೂಡ ಒಂದು ಫೀಚರ್ಸ್. ಇನ್ ಕೆಲವೊಬ್ಬರಿಗೆ ಚಿಕ್ಕ ಮಕ್ಕಳಲ್ಲಿ ಯೂಶಲಿ ನಾವು ತೊಡೆ ಸಂಧಿ ಹತ್ರ, ಓಕೆ, ಅದು ಫ್ಲೆಕ್ಸುರಲ್ ಸೋರಿಯಾಸಿಸ್ ಅಂದ್ರೆ ಇನ್ವರ್ಸ್ ಸೋರಿಯಾಸಿಸ್ ಅಂತ ಹೇಳ್ತೀವಿ, ಅದು ಕೂಡ ಕಾಣಿಸ್ಕೋಬಹುದು. ಸೊ ಈ ಥರ ಯಾವುದೇ ಬಂದರೆ ಅದು ಇನ್ಫೆಕ್ಷನ್ನು ಅಥವಾ ಇದು ಮುಟ್ಟಬಾರ್ದು ಆ ಥರ ಇರಲ್ಲ. ಸೊ ಚರ್ಮ ರೋಗದ ವೈದ್ಯರ ಹತ್ರ ತೋರಿಸ್ಬೇಕು. ಆವಾಗ ನಾವು ತಿಳ್ಕೊಳ್ಳೋದು, ಮಾಹಿತಿ ತಿಳ್ಕೊಳ್ಳೋದು ತುಂಬ. ಅದೇ ಯಾವುದೋ ಒಂದು ಆಯಿಂಟ್ಮೆಂಟ್ ಅನ್ನ ಎಲ್ಲಿಂದ ಮೆಡಿಕಲ್ ಶಾಪಿಂದ ತಂದು ಹಚ್ಚೋದಾಗ್ಲಿ, ಅದ್ರ ಮೇಲೆ ಪೌಡರ್ ಹಾಕೋದಾಗ್ಲಿ, ಅದನ್ನ ಹೇಗಾದ್ರೂ ಮಾಡಿ ಅದನ್ನ ಮುಚ್ಚಲಿಕ್ಕೆ ಟ್ರೈ ಮಾಡ್ತಿರ್ತಾರೆ. ಹೌದು. ಇವಾಗ ನಾವು ನೋಡ್ತಾ ಇರೋದೇನಂದ್ರೆ ತುಂಬಾ ಜನ ಸ್ಟೀರಾಯ್ಡ್ ಅಂತ ಒಂದು ಅದನ್ನ ಹಚ್ಬಿಟ್ರೆ ಇಮಿಡಿಯೇಟ್ ಆಗಿ ಅವರಿಗೆ ರಿಲೀಫ್ ಸಿಕ್ಬಿಡುತ್ತೆ. ಹಾಗಾಗಿ ಅವರು ಔಷಧಿ ಅಂಗಡಿಗೆ ಹೋಗ್ಬಿಟ್ಟು ಸ್ಟೀರಾಯ್ಡ್ ಕ್ರೀಮ್ ತಗೊಂಡು ಹಚ್ಚೋರು ತುಂಬಾ ಜನ. ಬಟ್ ಅದರಿಂದ ಮಕ್ಕಳಿಗೆ ತುಂಬಾ ಪರಿಣಾಮ, ಇನ್ನಷ್ಟು ಸಮಸ್ಯೆ ಆಗುತ್ತೆ, ಬೇರೆ ತರ ಸಮಸ್ಯೆ ಶುರು ಆಗುತ್ತೆ.
ನಾನು ಹೇಳಿದ್ನಲ್ಲ, ಮಕ್ಕಳ ಚರ್ಮ ತುಂಬಾ ಮೃದು, ಅದರಲ್ಲಿ ಅಬ್ಸಾರ್ಪ್ಷನ್ ಕೆಪಾಸಿಟಿ ತುಂಬಾ ಜಾಸ್ತಿ ಇರುತ್ತೆ. ವಿತೌಟ್ ಡಾಕ್ಟರ್ಸ್ ಪ್ರಿಸ್ಕ್ರಿಪ್ಷನ್ ಯೂಸ್ ಮಾಡಬಾರ್ದು. ಈಗ ಹುಟ್ಟುತ್ತಲೇ ಮಕ್ಕಳಿಗೆ ಕೆಲವು ಸಮಸ್ಯೆ ಬಂದರೆ ಅವ್ರು ದೊಡ್ಡವರಾಗ್ತಾ ಆಗ್ತಾ ಆಗ್ತಾ ಆಟ ಆಡ್ತಿರ್ತಾರೆ, ಅವರ ಸ್ನೇಹಿತರ ಜೊತೆಗೆ ಅವರು ಮಿಂಗಲ್ ಆಗ್ತಾರೆ, ಬೀಳ್ತಾರೆ, ಹೇಳ್ತಾರೆ, ಇನ್ನೇನೋ ಹೊಲಸಾಗುತ್ತೆ. ಆ ಧೂಳದಿಂದ ಹೊರಗಡೆ ಓಡಾಟ ಆಟ ಆಡೋದ್ರಿಂದ ಎಲ್ಲದರಿಂದನೂ ಕೂಡ ಕೆಲವು ಏನಾದರೂ ಸಮಸ್ಯೆಗಳು ಅಥವಾ ಆ ಬೇರೆ ಸ್ನೇಹಿತರ ಸಂಪರ್ಕದಲ್ಲಿ ಬಂದಾಗ ಅವರಿಗಿದ್ದಂಥ ಕೆಲವು ಸಮಸ್ಯೆಗಳು, ಅವರು ಯಾಕಂದರೆ ಯಾವುದೇ ಜಾಗರೂಕತೆ ತಗೊಳ್ಳಲ್ಲ, ಕೈ ಕುಲುಕ್ತಾರೆ, ಆಟ ಆಡ್ತಾರೆ, ಬೀಳ್ತಾರೆ, ಹೇಳ್ತಾರೆ, ಯಾವ ರೀತಿಯ ಸಮಸ್ಯೆಗಳು ಬರ್ತವೆ? ಆಟಕ್ಕೆ ಹೋದಾಗ ಎಕ್ಸ್ಪೋಸ್ ಆಗೋದು ಒಂದು ಬಿಸಿಲಿಗೆ, ಆಮೇಲೆ ಇನ್ನೊಂದು ಧೂಳಕ್ಕೆ. ಸೊ ಕೆಲವೊಂದು ಮಕ್ಕಳಲ್ಲಿ ಸ್ವಲ್ಪ ಬಿಸಿಲಿಂದ ಸೆನ್ಸಿಟಿವಿಟಿ ಇರುತ್ತೆ, ಕಿರಣಗಳೆಲ್ಲ ಮುಂಚೆ ತರ ಇಲ್ಲ, ತುಂಬಾ ಶಾರ್ಪ್ ಉರಿ ಆಗುತ್ತೆ ಆ ತರ. ಸೊ ಆ ತರ ಮಕ್ಕಳಿಗೆ, ಯಾರಿಗೆ ಫೋಟೋ ಸೆನ್ಸಿಟಿವಿಟಿ ಇದೆ ಅಂತ ಮಕ್ಕಳಿಗೆ ಅವರು ಹೊರಗಡೆ ಹೋದಾಗ ಅವರಿಗೆ ಎಲ್ಲ ಕೆಂಪುಗಾಗೋದು, ಆಮೇಲೆ ಉರಿ ಬರೋದು, ಆ ತರ ಆಗ್ಬೋದು. ಸೆಕೆಂಡ್, ಧೂಳಿಂದ ನಾನು ಹೇಳಿದ್ನಲ್ಲ ಅಟೋಪಿಕ್ ಡರ್ಮಟೈಟಿಸ್ ಜಾಸ್ತಿ ಆಗ್ಬೋದು. ಆಮೇಲೆ ಇನ್ನು ಕೆಲವೊಬ್ಬರಿಗೆ ಅದು ಎಕ್ಸಿಮಾ ಜಾಸ್ತಿ ಆದಾಗ ಅದ್ರ ಮೇಲ್ಗಡೆ ಇನ್ಫೆಕ್ಷನ್, ಏನಾದರೂ ಗಾಯ ಮಾಡಿಕೊಂಡ್ರೆ ಇನ್ಫೆಕ್ಷನ್ ಆಗುವಂಥ ಚಾನ್ಸಸ್ ಇರುತ್ತೆ. ಸೊ ಹಾಗಾಗಿ ಈ ಮಕ್ಕಳಲ್ಲಿ ಬಿಸಿಲಿಂದ ಬರೋವಂಥ ಅಲರ್ಜಿ ಇದ್ದರೆ ಮಕ್ಕಳಿಗಂತಲೇ ಸ್ಪೆಸಿಫಿಕ್ಕು ಸನ್ಸ್ಕ್ರೀನ್ಸ್ ಇರುತ್ತೆ. ಸೊ ದೊಡ್ಡೋರು ಯೂಸ್ ಮಾಡೋ ಸನ್ಸ್ಕ್ರೀನೇ ಮಕ್ಕಳಿಗೆ ಯೂಶಲಿ ನಾವು ಪ್ರೆಫರ್ ಮಾಡಲ್ಲ. ಸೊ ಮಕ್ಕಳಿಗಂತಾನೆ ಬೇರೆ ಸ್ಪೆಸಿಫಿಕ್ ಇರುತ್ತೆ, ಅದನ್ನು ಬಳಸಬೇಕು. ಈಗ ಬಿಸಿಲಿಂದ ರಕ್ಷಣೆ ತಗೊಳ್ಳೋಕ್ಕೆ ಕೊಡೆ ಆಗಲಿ ಅಥವಾ ಒಂದಿಷ್ಟು ಏನೋ ಬಟ್ಟೆ ಒಂಚೂರು ಎತ್ಕೊಂಡು ಹೋಗುವಾಗ ಆ ಕಾಳಜಿ ತಗೊಳ್ತಾರೆ, ಅದನ್ನು ಬಿಟ್ಬಿಟ್ರೆ ಅದು ಸಮಸ್ಯೆ ಆಗುತ್ತೆ. ಈಗ ಉಳಿದಂತೆ ನಾವು ಮಾತಾಡ್ತೀವಿ ನೋಡಿ, ಈ ಕುಷ್ಠರೋಗ ಸಮಸ್ಯೆ ಬಗ್ಗೆ ಮಾತಾಡ್ತೀವಿ. ಅದು ಏನಿದ್ರು ದೊಡ್ಡವರಿಗಂತ ನಾವು ಅಂದ್ಕೊಂಡ್ಬಿಟ್ಟಿರ್ತೀವಿ, ಗೊತ್ತಿಲ್ಲ ಯಾವ ರೀತಿಯಾದಂತಹ ಸಮಸ್ಯೆ ಎಲ್ಲಿಂದ ಶುರು ಆಗುತ್ತೆ, ಹೇಗೆ ಮೇಡಮ್ ಅದು? ಈಗ ಕುಷ್ಠರೋಗ ಅನ್ನೋದು ಎಲ್ಲಾ ವಯಸ್ಸಲ್ಲಿ ಬರ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡೋರು ತನಕ, ಅಂದ್ರೆ ವಯಸ್ಸಾದವರಲ್ಲೂ. ಬಟ್ ಈ ಕುಷ್ಠರೋಗದಿಂದ ಅವ್ರದ್ದು ಚಿಕ್ಕ ಮಕ್ಕಳಲ್ಲಿ ಇಮ್ಯುನಿಟಿ ತುಂಬಾ ಚೆನ್ನಾಗಿರುತ್ತೆ. ಸೊ ಬರ್ತಾ ಬರ್ತಾ ಇಮ್ಯುನಿಟಿ ಕಡಿಮೆ ಇರುತ್ತೆ. ಸೊ ಹಾಗಾಗಿ ಕುಷ್ಠರೋಗದಲ್ಲಿ ತುಂಬ ವೆರೈಟೀಸ್ ಇರುತ್ತೆ. ಅಂದರೆ ಇಮ್ಯುನಿಟಿ ತುಂಬ ಚೆನ್ನಾಗಿದ್ದಾಗ ಅದು ನಾವು ಟ್ಯೂಬರ್ಕ್ಯುಲೈಡ್, ಅಂದರೆ ಒಂದೇ ಪ್ಯಾಚ್, ಒಂದೇ ಬಿಳಿ ಮಚ್ಚೆ ಥರ ಕಾಣಿಸ್ಕೋಬೋದು, ಅದರಲ್ಲಿ ಸ್ಪರ್ಶ ಕಡಿಮೆ ಇರಬಹುದು. ಸೊ ಆ ಥರ ನಾವು ಏನಾದರೂ ನೋಡಿದರೆ, ಅಥವಾ ಅವರು ಮನೆಯಲ್ಲಿ ಯಾರಿಗಾದರೂ ಕುಷ್ಠರೋಗ ಇದ್ದರೆ ಯೂಶಲಿ ನಾವು ಮಕ್ಕಳನ್ನ ಸ್ಕ್ರೀನ್ ಮಾಡ್ತೀವಿ, ಅಂದರೆ ಅವರನ್ನೆಲ್ಲ ಪ್ರಾಪರಾಗಿ ಎಕ್ಸಾಮಿನ್ ಮಾಡಿ ನೋಡ್ತೀವಿ ಇವ್ರಿಗೆ ಏನಾದರೂ ಇದೇನಾ ಅಂತ. ಬಟ್ ಕುಷ್ಠರೋಗ ಸ್ಪೆಸಿಫಿಕ್ ಆಗಿ ಮಕ್ಕಳಲ್ಲಿ ಕಾಣಿಸ್ಕೊಳ್ಳೋದು ಸ್ವಲ್ಪ ಕಡಿಮೆ. ಆನುವಂಶಿಕವಾದಂಥ ಕೆಲವು ಕಾರಣಗಳು ಇದ್ರೂ ಇರಬಹುದು. ಹೌದು, ಬಟ್ ಅವ್ರದ್ರಲ್ಲಿ ಇಮ್ಯುನಿಟಿ ಚೆನ್ನಾಗಿರೋದ್ರಿಂದ ಅವರಿಗೆ ಬರೋವಂಥ ಡಿಫ್ರೆಂಟ್ ಟೈಪ್ ಅಂತ ಹೇಳ್ತೀವಿ, ಟ್ಯೂಬರ್ಕ್ಯುಲಾಯ್ಡ್ ಟೈಪ್, ಅಂದರೆ ಮಚ್ಚೆ ಥರ ಕಾಣಿಸ್ಕೋಬೋದು, ಇಲ್ಲಾಂದರೆ ಒಂದು ನರ ಏನಾದರೂ ಅಫೆಕ್ಟ್ ಆಗಿರ್ಬೋದು. ಬಟ್ ದೊಡ್ಡವರಲ್ಲಿ ಲೆಪ್ರೋಮ್ಯಾಟಸ್, ಅವ್ರದ್ರಲ್ಲಿ ತುಂಬ ಮೈಯೆಲ್ಲ ಹೀಗೆ ಹರಡ್ಕೊಂಡಿರುವಂಥದ್ದು ಬರುತ್ತೆ, ಅದು ಸ್ವಲ್ಪ ಸ್ಪ್ರೆಡ್ ಆಗುತ್ತೆ ಒಬ್ಬರಿಂದ ಒಬ್ಬರಿಗೆ. ಬಟ್ ಮಕ್ಕಳಿಗೆ ಟ್ಯೂಬರ್ಕ್ಯುಲೈಡ್ ಅನ್ನೋದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಆಗಲ್ಲ. ಈ ಬಿಳಿ ತೊನ್ನು ಅಂತ ಹೇಳ್ತಾರಲ್ಲ, ಅದು ದೊಡ್ಡವರಿಗೆ ಇರುತ್ತೆ, ಸಣ್ಣವರಿಗೂ ಕೂಡ ಅದು ಆನುವಂಶಿಕವಾಗಿ ಕೆಲಸ ಆ ಎಲ್ಲ ಮಕ್ಕಳಿಗೂ ಆ ಥರ ಬರುತ್ತೆ ಮೇಡಮ್. ಹೇಗೆ ಮೇಡಮ್ ಅದು? ಅಥವಾ ಹುಟ್ಟೋ ಮಕ್ಕಳಿಗೂ ಕೂಡ ಅದು ಇರುತ್ತಾ? ಹೌದು, ಹುಟ್ಟೋ ಮಕ್ಕಳಲ್ಲೂ ಬರುತ್ತೆ, ಬಟ್ ಅದು ಕಡಿಮೆ ಪರ್ಸೆಂಟೇಜ್, ಅಂದರೆ ಎಲ್ಲರಿಗೂ ಬರಲ್ಲ. ಕೆಲವೊಬ್ಬರಿಗೆ ಚಿಕ್ಕ ವಯಸ್ಸಿನಲ್ಲೂ ಕೂಡ ಬರುತ್ತೆ, ಸ್ವಲ್ಪ ಸ್ಟ್ರಾಂಗ್ ಫ್ಯಾಮಿಲಿ ಹಿಸ್ಟ್ರಿ ಇರುತ್ತೆ ಅವರಿಗೆ. ಆಮೇಲೆ ಬೇರೆ ಏನಾದರೂ ಕಾಯಿಲೆಗಳಿದ್ರೆ, ಫಾರ್ ಎಕ್ಸಾಂಪಲ್ ಥೈರಾಯ್ಡ್ ಕಾಯಿಲೆ ಅಥವಾ ಬೇರೆ ಏನಾದರೂ ಜೆನೆಟಿಕ್ ಸಮಸ್ಯೆಗಳಿದ್ರು ಕೂಡ ಅವರಿಗೆ ಈ ಥರ ವೈಟ್ ಬಿಳೆ ಮಚ್ಚೆ ಕಾಣಿಸ್ಕೋಬಹುದು. ಬಟ್ ಮಕ್ಕಳಲ್ಲಿ ಬಂದಾಗ ಕೆಲವೊಂದ್ಸಲ ಕಾಣಿಸ್ಕೊಳ್ಳೋದಂದ್ರೆ 8ನೇ ವಯಸ್ಸಿಂದ ನೋಡಬಹುದು, ಯಾವಾಗ ಅವ್ರದ್ದು ಪ್ಯೂಬರ್ಟಲ್ ಅಥವಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ, ಬಾಡಿ ಮೇಲೆ ಯಾವಾಗ ಸ್ಟ್ರೆಸ್ ಆಗುತ್ತಲ್ಲ ಅವಾಗ ನಾವು ಅದನ್ನ ನೋಡ್ತೀವಿ. ಬಟ್ ಯೂಶಲಿ ಮಕ್ಕಳಲ್ಲಿ ಇದ್ದಾಗ ಅವ್ರ ಫ್ಯಾಮಿಲಿಯಲ್ಲಿ ಯಾರಿಗಾದ್ರೂ ಒಬ್ಬರಿಗೆ ಇರುವಂಥದ್ದು ಇರುತ್ತೆ, ಇಲ್ಲಾಂದ್ರೆ ಬೇರೆ ಹಾರ್ಮೋನಲ್ ಸಮಸ್ಯೆಗಳಿಂದ ಬರ್ಬೋದು. ಅಲ್ಲ, ಈ ಮಕ್ಕಳಿಗೆ ಆ ಥರ ಆರಂಭದಲ್ಲಿ 8ನೇ ವಯಸ್ಸು 9ನೇ ವಯಸ್ಸಿಗೆ ಕಂಡಾಗ ಅದು ಬೆಳೀತಾ ಅವರು ಬೆಳವಣಿಗೆ ಇರುತ್ತಲ್ಲ ಅಂತಕೊಂಡು ಹೋಗ್ಬಿಡುತ್ತೇನೋ ಅಂತ ಒಂದು ಭರವಸೆ ಇರುತ್ತೆ, ಹೋಗುತ್ತಾ ಮುಂದೆ? ಈಗ ಬಿಳೆ ಮಚ್ಚೆ ಚಿಕ್ಕ ಮಕ್ಕಳಲ್ಲಿ ಕಾಣಿಸ್ಕೊಂಡಾಗ ಇನ್ನು ನಾವು ಟ್ರೀಟ್ಮೆಂಟ್ ಹೇಗೆ ಕೊಡ್ತೀವಿ, ಇಮಿಡಿಯೇಟ್ ಆಗಿ ಟ್ರೀಟ್ಮೆಂಟ್ ತಗೊಂಡ್ರೆ, ಬಟ್ ನಾವು ಟ್ರೀಟ್ಮೆಂಟ್ ಡಿಲೇ ಮಾಡಿದ್ರೆ ಅದು ಮೈ ತುಂಬಾ ಸ್ಪ್ರೆಡ್ ಆಗ್ಬೋದು. ಬಟ್ ಕೆಲವೊಂದ್ಸಲ ಏನಾಗುತ್ತೆ, ಚಿಕ್ಕ ಮಕ್ಕಳಲ್ಲಿ ಬಿಳೆ ಮಚ್ಚೆ ಇರುತ್ತೆ, ಟ್ರೀಟ್ಮೆಂಟ್ ತಗೊಳ್ತಾರೆ, ಅದು ಕಡಿಮೆ ಆಗುತ್ತೆ, ಬಟ್ ಅದು ಮುಂದೆ ಬರಲ್ಲ ಅಂತ ನಾವು 100 ಖಚಿತವಾಗಿ ಹೇಳೋದು ಕಷ್ಟ. ಸಾಮಾನ್ಯವಾಗಿ ಯಾವುದೇ ರೀತಿ ಸಮಸ್ಯೆ ಕೊಟ್ಟಿಲ್ಲ ಅಂದರೆ, ಈಗ ತಂದೆಗಿತ್ತು ಮಗುಗೆ ಬಂತು, ಅವರೆಲ್ಲರೂ ಹಾಗೆ ಇರ್ತಾರೆ ಅಂತ ಹೇಳಿ ಅಂದಾಗ ಏನಾರ ಕೆಲವು ಸಲ ಕೆಲವೊಬ್ರು ಏನಂತಾರೆ ಅದೇನು ಸಮಸ್ಯೆ ಇಲ್ಲ, ಅವರು ಇರೋದೇ ಎಲ್ಲರೂ ಹಾಗೆ ಅಂತ ಹೇಳಿ ಹೇಳ್ಬಿಡ್ತಾರೆ. ಸಮಸ್ಯೆ ಇರುತ್ತಾ?
ಸಮಸ್ಯೆ ಅಂದ್ರೆ ಇದು ಚರ್ಮದ ಮಾತ್ರ, ಹಾ. ಒಳಗಡೆ ದೇಹದ ಒಳಗಡೆ ಯಾವ ಸಮಸ್ಯೆನೂ ಇರಲ್ಲ. ಹಾ. ಸೊ ಹಾಗಾಗಿ ಈಗ ಇದು ವಿಟಿಲಿಗೋ ಲ್ಯೂಕೋಡರ್ಮಾ ಅನ್ನೋದು ಒಳಗಡೆ ಒಂದು ಕಾಯಿಲೆ ಅಲ್ಲ. ಚರ್ಮದಲ್ಲಿ ಏನ್ ಬರುತ್ತೆ ಪಿಗ್ಮೆಂಟೇಶನ್ ಇರುತ್ತಲ್ಲ, ಕಪ್ಪು ಕಲೆ ಕೊಡುವಂತ ಅಂಶ ಸ್ವಲ್ಪ ಕಮ್ಮಿ ಆಗಿರುತ್ತೆ ಅಷ್ಟೇ. ಅದು ಅಂಟುವ್ಯಾಧಿನೂ ಅಲ್ಲ, ಅಂದ್ರೆ ಒಬ್ಬರಿಂದ ಒಬ್ಬರಿಗೆ ಹರಡುವಂಥದ್ದು ಅಲ್ಲ. ಈಗ ಈ ಕೆಲವು ಸಮಸ್ಯೆಗಳು ಬಿಸಿಲಿಗೆ ಹೋಗಲ್ಲ, ಹೊರಗಡೆ ಹೋಗಲ್ಲ, ಮನೆಯೊಳಗೆ ಇರೋದು. ಒಳಗಡೆ ಇದ್ದಾಗ ಮನುಷ್ಯ ಬಿಸಿಲಿಗೆ ಮೈ ಒಡ್ಡಬೇಕು. ಆ ಥರ ಮಕ್ಕಳು ಕೆಲವು ಸಲ ಹೋಗಲ್ಲ. ಈಗೀಗೆಲ್ಲ ಮನೆಯಲ್ಲಿ ಇರ್ತಾರೆ, ಸ್ಕೂಲಿಗೆ ಹೋಗ್ತಾರೆ, ಮತ್ತು ಬರ್ತಾರೆ, ಟ್ಯೂಷನ್ಗೆ ಹೋಗ್ತಾರೆ, ಒಳಗೆ ತಿರುಗಾಡ್ತಿರ್ತಾರೆ. ಇವಾಗ ಬಿಸಿಲು ತುಂಬಾ ಕೆಟ್ಟದು ಅಲ್ಲ, ಅದು ಬೇಕೇ ಬೇಕು. ನಮ್ಗೆ ವಿಟಮಿನ್ ಡಿ ಸಿಂಥಸಿಸ್ ಆಗೋದು ತುಂಬಾ ಮಕ್ಕಳಲ್ಲಿ ಸ್ವಲ್ಪ ಜಾಸ್ತಿ ಇರುತ್ತೆ. ಹಾಗಾಗಿ ನಾವು ಎಲ್ಲಾ ಮಕ್ಕಳಿಗೂ ಕೂಡ ಸನ್ಸ್ಕ್ರೀನ್ ನಾವು ಕೊಡೋದಿಲ್ಲ. ಓನ್ಲಿ ಅನ್ಲೆಸ್ ಅವ್ರಿಗೆ ಏನಾದರೂ ಅಲರ್ಜಿ, ಬಿಸಿಲಿಂದ ಅಲರ್ಜಿ ಇದ್ರೆ ಮಾತ್ರ ಹಚ್ಕೊಳಕ್ ಹೇಳ್ತೀವಿ. ಇಲ್ಲ ಅಂದ್ರೆ ಸನ್ ಎಕ್ಸ್ಪೋಜರ್ ಈಸ್ ಗುಡ್. ಸೊ ಅದು ಅವರಿಗೆ ವಿಟಮಿನ್ ಸಿಂಥಸಿಸ್ ಆಗುತ್ತೆ. ಅಂದ್ರೆ ಫಿಸಿಕಲ್ ಆಕ್ಟಿವಿಟಿ ಕೂಡ ಬಹಳ ಇಂಪಾರ್ಟೆಂಟ್. ವಿಟಮಿನ್ ಡಿ ಸಿಂಥಸಿಸ್ ಬೇಕಾಗುತ್ತೆ. ಈಗ ಕೆಲವು ಮಕ್ಕಳು ನೋಡಿದ್ರೆ ಈ ಗಲ್ಲದ ಮೇಲೆ ಆಗಲಿ ಮೈ ಮೇಲೆ ಒಂದು ಚೂರು ಸ್ವಲ್ಪ ಬಿಳೆ ಇರ್ತದೆ. ಅದು ಯಾವ ಕಾರಣಕ್ಕಾಗಿ ಮೇಡಮ್? ಅಲರ್ಜಿ ತರ ಅದು. ಅದಕ್ಕೆ ನಾವು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಹೇಳ್ತೀವಿ. ತುಂಬಾ ಜನ ಅದು ಜಂತಿನ ಹೂಳದಿಂದ ಆಗೋ ತರ ಅನ್ಕೊಳ್ತಾರೆ, ಬಟ್ ಆ ತರ ಅಲ್ಲ. ಕೆಲವೊಬ್ಬರಿಗೆ, ಈಗ ನಾನು ನಿಮಗೆ ಅಟೋಪಿಕ್ ಡರ್ಮಟೈಟಿಸ್ ಅಂತ ಹೇಳಿದ್ನಲ್ವಾ, ಅದರಲ್ಲಿ ತುಂಬಾ ವೆರೈಟಿ ಇರುತ್ತೆ. ತುಂಬಾ ಮೈಲ್ಡ್ ವೆರೈಟಿ ಇದ್ದಾಗ ಇದು ಪಿಟ್ರಿಯಾಸಿಸ್ ಆಲ್ಬಾ ಅಂತ ಬರುತ್ತೆ. ಆಕ್ಚುಲಿ ಅದಕ್ಕೆ ಏನು ಟ್ರೀಟ್ಮೆಂಟ್ ಬೇಕಾಗಿಲ್ಲ, ಅದು ತಂತಾನೆ ಕಡಿಮೆ ಆಗುತ್ತೆ. ಒಳ್ಳೆ ಆಹಾರ, ಹಣ್ಣು ಇದೆಲ್ಲ ತಗೊಂಡಾಗ ಅದು ಕಡಿಮೆ ಆಗ್ತಾ ಹೋಗುತ್ತೆ. ಆಮೇಲೆ ಒಳ್ಳೆ ಮಾಯಿಶ್ಚರೈಸರ್, ಅಂದ್ರೆ ಸ್ಕಿನ್ ಯಾವಾಗ್ಲೂ, ಚರ್ಮ ಯಾವಾಗ್ಲೂ ಡ್ರೈ ಇರಬಾರ್ದು, ಅದು ಯಾವಾಗ್ಲೂ ಮಾಯಿಶ್ಚರೈಸರ್ ಹಾಕ್ತಾನೆ ಇರಬೇಕು. ಆವಾಗ ಅದು ಇಂಪ್ರೂವ್ ಆಗ್ತಾ ಹೋಗುತ್ತೆ. ಸಾಮಾನ್ಯ ಮಕ್ಕಳಲ್ಲಿ ಈ ಅಂಶ ತಾವು ಹೇಳಿದ್ರಲ್ಲ, ಈ ಜಂತು ಹುಳು ಇರುತ್ತೆ, ಅದಕ್ಕೆ ಹಂಗಾಗತ್ತೆ ಅಂತ ಹೇಳಿ. ಬಟ್ ಅದಕ್ಕೇನು ಸಂಬಂಧ ಇಲ್ಲಲ್ಲ. ಆದರೂ ಕೆಲವು ಸಲ ಈ ಜಂತು ಹುಳುವಿನ ಔಷಧ ಕೊಟ್ಬಿಡ್ತಾರೆ. ಹೌದು, ನಾವು ನೋಡ್ದಂಗೆ ಈ ರೀತಿ ಸಮಸ್ಯೆ ಇರ್ಬೋದು ಅಂತ ಹೇಳಿ. ಆಕ್ಚುಲಿ ನೋಡಿದ್ರೆ ಜಂತು ಹುಳುಗೂ ಮತ್ತು ಆ ರೀತಿ ಚರ್ಮ ಬಿಳಿ ಬಣ್ಣ ಹಂಗೆ ಆ ರೀತಿ ಇರೋದಕ್ಕೂ ಸಂಬಂಧ ಇಲ್ಲ. ಅದಕ್ಕೂ ಇದಕ್ಕೂ ಏನು ಇದೆಯಲ್ಲ. ಅದು ವಿಟಮಿನ್ ಕೊರತೆಯಿಂದ ಅದು ಬಹುಶಃ ಆ ರೀತಿ ಆಗತ್ತೆ ಅಂತ ಅನ್ಕೋಬೇಕು ನಾವು. ಆಮೇಲೆ ತುಂಬಾ ಚರ್ಮ ಸೆನ್ಸಿಟಿವ್ ಇರುತ್ತೆ. ಒಳ್ಳೆ ಮಾಯಿಶ್ಚರೈಸರ್ ಎಲ್ಲ ಅಲರ್ಜಿಯಿಂದ ಆಗತ್ತಾ ಆ ರೀತಿ? ಅಲರ್ಜಿಯಿಂದ ಆಗ್ಬೋದು. ಹಳ್ಳಿ ಕಡೆ ಹೋದ್ರೆ ಅಲ್ಲಿ ಜಾಸ್ತಿ ಬಿಸಿಲು ಇರ್ತದೆ, ಅದಕ್ಕೆ ಈ ಕಡೆ ಮತ್ತೆ ಬಂದಾಗ ವಾಪಸ್ಸು ಇಂತಿಷ್ಟು ದಿನದಲ್ಲಿ ಮತ್ತೆ ಸರಿಯಾಗ್ಬಿಡುತ್ತೆ ಅಂತ ಅಂತೀವಿ ನಾವು. ಮಕ್ಕಳು ತುಂಬಾ ಆಡ್ತಾರೆ, ಹೊರಗಡೆ ಆಟ ಆಡೋದು ಜಾಸ್ತಿ. 2 ತಿಂಗಳ ರಜೆ ಬಂತಂದ್ರೆ ವಿಪರೀತ ಓಡಾಡ್ತಾರೆ ಅವರು. ಏನ್ ರಕ್ಷಣೆ ತಗೋಬೇಕು ಮಕ್ಕಳ ವಿಷಯದಲ್ಲಿ? ಈ ಕೆಲವು ಸಲ ರಕ್ಷಣೆ ತಗೊಳಕ್ಕೆ ಆಗಲ್ಲ, ಅಷ್ಟು ಕೈಗೆ ಸಿಗಲ್ಲ ಅವರು. ಹೌದು, ನಿಜ. ಸೊ ಆವಾಗ ನಾವು ಚರ್ಮದಲ್ಲಿರುವಂಥ ಇಮ್ಯುನಿಟಿ ಅಥವಾ ಚರ್ಮದಲ್ಲಿರುವಂಥ ಅಂಶನ ಚೆನ್ನಾಗಿ ಮಾಡಬೇಕು. ಅದಕ್ಕಾಗಿ ನಾವು ಏನು ಹೇಳ್ತೀವಿ ಅಂದರೆ ಒಳ್ಳೆ ಆಹಾರ, ಹಣ್ಣುಗಳು. ಈಗ ಫಾರ್ ಎಕ್ಸಾಂಪಲ್ ಈಗ ಬಿಸಿಲಿಂದ ಬರುತ್ತೆ ಅಂತ ಹೇಳ್ತೀವಿ. ಸೊ ಅದ್ರ ಪ್ರೊಟೆಕ್ಷನ್ನಿಗೆ ನಮಗೆ ಬೀಟಾ ಕ್ಯಾರೋಟಿನ್ ಬೇಕು. ಸೊ ಬೀಟಾ ಕ್ಯಾರೋಟಿನ್ ಎದರಲ್ಲಿರುತ್ತೆ? ಯಾವ ಹಣ್ಣು, ತರಕಾರಿ, ಕೆಂಪುಗೆ ಅಥವಾ ಅಂದರೆ ಕ್ಯಾರೆಟು, ಬೀಟ್ರೂಟು, ಮಾವಿನ ಹಣ್ಣು. ಅದಕ್ಕೆ ನಮ್ಮ ನೇಚರು ಮಾವಿನ ಹಣ್ಣು ಸೀಸನ್ನು ಬೇಸಿಗೆಯಲ್ಲಿ ಬರುತ್ತೆ, ಕಲ್ಲಂಗಡಿ ಹಣ್ಣು, ಇದನ್ನೆಲ್ಲ ತಿಂತಾ ಇದ್ರೆ, ಒಳ್ಳೆ ಹಣ್ಣುಗಳು ತಿಂದರೆ ಆಟೋಮೆಟಿಕಲಿ ನಮ್ಮ ಚರ್ಮದಲ್ಲಿ ಅದು ಪ್ರೊಟೆಕ್ಷನ್ ಮೆಜರ್ಸ್ ಬಂದ್ಬಿಡುತ್ತೆ. ಅವ ಯಾವಾಗಲೂ ನಾವು ಸನ್ಸ್ಕ್ರೀನ್ ಯೂಸ್ ಮಾಡಬೇಕು ಆ ಥರ ಏನೂ ಇರಲ್ಲ. ಸೊ ಹಾಗಾಗಿ ಒಳ್ಳೆ ಆಹಾರ, ಆಟ ಆಡಲಿ ಬಟ್ ಒಳ್ಳೆ ಆಹಾರ, ನೀರು ಕುಡಿಬೇಕು, ಚೆನ್ನಾಗಿ ತರಕಾರಿ ತಿನ್ನಬೇಕು. ಮಕ್ಕಳು ಕೂಡ ಈಗ ವಿಶೇಷವಾಗಿ ಹೆಣ್ಮಕ್ಳು ಯಾವುದು ಸೌಂದರ್ಯ ಪ್ರಜ್ಞೆಯಿಂದ ಹೊರತಾಗಿಲ್ಲ, ಅವರು ತುಂಬಾನೇ ಜಾಸ್ತಿ ಈ ಬೇರೆ ಕ್ರೀಮ್ಗಳನ್ನೆಲ್ಲ ಬಳಸ್ತಾರೆ. ಮೊಡವೆ ಬಂದಾಗೂ ಕೂಡ ಸಮಸ್ಯೆ ಆಗುತ್ತೆ. ಮೊಡವೆ ಬಿಡಿ ಸ್ವಲ್ಪ ದೊಡ್ಡವರಾದಾಗ ಬರುತ್ತೆ, ಆದ್ರೆ ಮುಂಚಿನ ಹಂತದಲ್ಲಿ ಕೂಡ ಅವರು ಬಳಸ್ತಾರೆ ಜಾಸ್ತಿ. ಇವುಗಳು ಎಷ್ಟು ಮುಖ್ಯ ಅನ್ಸುತ್ತೆ? ಹೌದು, ಇವಾಗ ನಾವು ನೋಡ್ತಾ ಇದ್ದೀವಿ ಕಾಸ್ಮೆಟಿಕ್ಸು ಆ ಥರ ಎಲ್ಲ ಯೂಸ್ ಮಾಡ್ತಾರೆ. ಸೊ ಯೂಶಲಿ ಅದನ್ನು ಎಷ್ಟು ಅವಾಯ್ಡ್ ಮಾಡ್ತೀವಿ ಅಷ್ಟು ಒಳ್ಳೆಯದು. ಬಟ್ ಆ ಥರ ಇಲ್ಲ, ನಾವು ಹಾಕೊಳ್ಳೇಬೇಕು ಅನ್ನೋ ಸಂದರ್ಭ ಇದ್ದಾಗ ಒಂದು ಒಳ್ಳೆ ಮಾಯಿಶ್ಚರೈಸಿಂಗ್ ಕ್ರೀಮ್ನ ಫಸ್ಟ್ ಹಾಕೊಂಡ್ಬಿಟ್ಟು ಅದು ಒಂಥರ ಪ್ರೊಟೆಕ್ಷನ್ ಥರ ಕೊಡುತ್ತೆ, ಅದಾದಮೇಲೆ ಯೂಸ್ ಮಾಡಬೇಕು. ಬಟ್ ಆದಷ್ಟು ಎಷ್ಟು ಕಡಿಮೆ ಉಪಯೋಗಿಸ್ತಾರೋ ಅಷ್ಟು ಒಳ್ಳೆಯದು. ಮೊಡವೆ ಸಮಸ್ಯೆ ಅದು ಕೂಡ ಈ ವಯಸ್ಸಿಗೆ ಬರೋವಂಥದ್ದು, ಅದು ಏನು ಕಾಯಿಲೆ ಆ ಥರ ಏನೂ ಅಲ್ಲ. ಬಟ್ ನಾವು ಟ್ರೀಟ್ಮೆಂಟ್ ಯಾಕೆ ತಗೊಳ್ತೀವಿ ಅಂದರೆ ಮಚ್ಚೆ ಉಳಿಬಾರ್ದು ಅಂತ, ಕಪ್ಪು ಮಚ್ಚೆ ಇರಬಾರ್ದು, ಅದು ಮಾರ್ಕ್ ಉಳಿಬಾರ್ದು ಅಂತ ನಾವು ಟ್ರೀಟ್ಮೆಂಟ್ ಕೊಡ್ತೀವಿ. ಸೊ ಅದು ಕೂಡ ಎಷ್ಟು ಬೇಗ ಸಿವಿಯರಿಟಿ ಕಮ್ಮಿ ಇರುತ್ತೆ ಅವಾಗ ನೀವು ತಗೊಂಡ್ರೆ ತುಂಬಾ ಒಳ್ಳೆಯದು. ಈಗ ವಾತಾವರಣದ ದೃಷ್ಟಿಯಿಂದ ಬಿಸಿಲು ವಿಪರೀತ ಇರೋ ಪ್ರದೇಶ ಒಂದು, ತಣ್ಣಗೆ ಇರುವಂತಹ ಏರಿಯಾ ಒಂದು, ಎರಡು ಮಿಕ್ಸ್ ಇರುವಂತದ್ದೆಲ್ಲ ಇರ್ತಲ್ಲ, ಇದರಿಂದ ಏನ ಸಮಸ್ಯೆ ಇದೆಯಾ? ಬೇರೆ ರೀತಿಯಾದ ಚರ್ಮ ಕಾಯಿಲೆಗಳು ಬರ್ತಾವ? ಹೌದು, ಈಗ ತುಂಬಾ ಬಿಸಿಲಲ್ಲಿದ್ದಾಗ ನಮ್ದು ಚರ್ಮದಲ್ಲಿ ಒಂದು ಇಂಪಾರ್ಟೆಂಟ್ ಒಂದು ಫಂಕ್ಷನ್ ಇರುತ್ತೆ, ನಾವು ಥರ್ಮೋ ರೆಗ್ಯುಲೇಷನ್ ಅಂತ ಹೇಳಿದ್ರೆ ನಮ್ಮ ಬಾಡಿ ಟೆಂಪರೇಚರ್ನ ಮೇಂಟೈನ್ ಮಾಡುವಂಥದ್ದು. ಸೊ ತುಂಬ ಬೇವ್ತಾಗ ನಮ್ಮದು ಸ್ಕಿನ್ನು ಸ್ಟರೈಲ್ ಇರಲ್ಲ, ನಮ್ಮ ಸ್ಕಿನ್ ಮೇಲ್ಗಡೆನೂ ಕೂಡ ಕೆಲವೊಂದು ಆರ್ಗ್ಯಾನಿಸಮ್ಸ್ ಇರುತ್ತೆ, ಅದು ಬಹಳ ಇಂಪಾರ್ಟೆಂಟ್.
ಸೊ ಅದನ್ನೆಲ್ಲ ನಾವು ಡೈಲಿ ಅದನ್ನ ತೆಗೆದ್ಬಿಟ್ರೆ ಬೇರೆ ಕಾಯಿಲೆ ಶುರು ಆಗ್ಬಿಡುತ್ತೆ. ಸೊ ಹಾಗಾಗಿ ಏನಾಗುತ್ತೆ, ತುಂಬ ಬೆವ್ತಾಗ ಈ ಆರ್ಗ್ಯಾನಿಸಮ್ ಸ್ವಲ್ಪ ಬೆಳಿಬೋದು. ಆವಾಗ ನಾನು ಹೇಳಿದ್ನಲ್ಲ ಫಂಗಲ್ ಇನ್ಫೆಕ್ಷನ್ ಆ ಥರ ಬರ್ಬೋದು ಅಷ್ಟೇ. ತುಂಬ ಚಳಿ ಇದ್ದಾಗ ಆವಾಗ ಚರ್ಮದಲ್ಲಿ ಅದು ಏನು ಬಿಸಿ ಅಂಶ ಅಂದರೆ ಈ ಟೆಂಪ್ರೇಚರ್ ಇರುತ್ತಲ್ಲ ಅದು ಪ್ರಿಸರ್ವ್ ಆಗುತ್ತೆ. ಸೊ ಬಾಡಿ ಟೆಂಪ್ರೇಚರ್ ಮೇಂಟೈನ್ ಮಾಡಲಿಕ್ಕೆ ಚರ್ಮ ಡ್ರೈ ಆಗ್ಬೋದು. ಸೊ ಆವಾಗ ಮಾಯ್ಶ್ಚರೈಸರ್. ಸೊ ಎವ್ರಿ ಸೀಸನಿಗೆ ಸ್ಪೆಸಿಫಿಕ್ ಸ್ಕಿನ್ ಕೇರ್ ತಗೊಂಡ್ರೆ ಇನ್ನೂ ಒಳ್ಳೆ ಆಗತ್ತೆ. ಈ ಕರಾವಳಿ ತೀರದಲ್ಲಿ ತಾವು ಹೇಳಿದಂಗೆ ಜಾಸ್ತಿ ಬೆವರ್ತಾರೆ, ಹ್ಯೂಮಿಡಿಟಿ ಜಾಸ್ತಿ ಆ ಏರಿಯಾದಲ್ಲೆಲ್ಲ. ಅವರಿಗೆ ಅವ್ರು ನೋಡಿದ್ರೆ ಯಾವುದೇ ರೀತಿ ಚರ್ಮ ಕಾಯಿಲೆಗಳೇ ಇಲ್ಲ ಅಂತ ಅನಿಸುತ್ತೆ ನಮ್ಗೆ. ಅಂದರೆ ಅಷ್ಟು ಬೆವರೋದ್ರಿಂದಾನೇ ಚರ್ಮದ ಆರೋಗ್ಯ ಚೆನ್ನಾಗಿರುತ್ತಾ ಅಂತ. ಹೌದು, ಬಟ್ ಅದೇ ಅವ್ರದ್ರಲ್ಲಿ ಸ್ವಲ್ಪ ಫಂಗಲ್ ಇನ್ಫೆಕ್ಷನ್ಸ್ ಕಾಮನ್ ಅಲ್ವಾ. ಯಾವುದೋ ರೀತಿಯಾದಂಥ ಒಂದೊಂದು ಪ್ರದೇಶದಲ್ಲಿ ಒಂದೊಂದು ರೀತಿಯಾದಂಥ ಸಮಸ್ಯೆಗಳಿರ್ತವೆ. ಈಗ ಒಟ್ಟು ದೊಡ್ಡವರಲ್ಲಿ ಇರುವಂಥ ಸಮಸ್ಯೆ ಮಕ್ಕಳಿಗೂ ಕೂಡ ಕಾಣಿಸ್ಬೋದು. ಯಾವ ಕಾರಣಕ್ಕಾಗಿ ಬಂದಿದೆ ಅಂತ ಅನ್ನೋದನ್ನು ನೋಡ್ಕೋಬೇಕು. ಮತ್ತು ಪ್ರಮುಖವಾಗಿ ತುಂಬ ಚಂದವಾಗಿ ಕಾಣಬೇಕಂದ್ರೆ ಚರ್ಮ ಅಂತ ಅದ್ರ ಕಡೆ ಗಮನ ಕೊಡಬೇಕು. ತುಂಬ ರಕ್ಷಣೆ ಮಾಡ್ಕೋಬೇಕಾಗತ್ತೆ. ಅದೇನೋ ಬಿಡು ಚರ್ಮ ನಮಗೆ ಸಂಬಂಧ ಇಲ್ಲ ಅನ್ನೋ ರೀತಿಯನ್ನು ಮಾಡಬಾರ್ದು. ಜ್ವರ ಬಂದಾಗ ಡಾಕ್ಟರ್ ಕಡೆ ಹೋದಂಗೆ ಚರ್ಮ ರೋಗದ ಏನಾರು ಸಮಸ್ಯೆ ಕಂಡ್ರೆ ಡಾಕ್ಟರ್ ಕಡೆನೂ ಹೋಗಬೇಕಾಗತ್ತೆ, ತಜ್ಞ ವೈದ್ಯರ ಕಡೆ ಚೆಕಪ್ ಮಾಡಿಸ್ಕೋಬೇಕಾಗತ್ತೆ. ಈಗ ಈ ಚರ್ಮ ರೋಗದ ಒಂದು ಜಾಗೃತಿ ಅದನ್ನು ಮೂಡಿಸ್ಬೇಕಂತಂದಾಗ ಕೆಲವು ರೀತಿಯಾದಂಥ ಕೆಲವು ಕಾರ್ಯಕ್ರಮಗಳು ಎಲ್ಲ ಆಸ್ಪತ್ರೆಯವರು ಮಾಡ್ತಾರೆ. ಹೌದು. ಈಗ ನಮ್ಮದು ರಾಮಯ್ಯ ಹಾಸ್ಪಿಟ್ಲ್. ಸೊ ನಾವು ರಾಮಯ್ಯ ಹಾಸ್ಪಿಟ್ಲಲ್ಲಿ ಸೋರಿಯಾಸಿಸ್ ದಿನ ಅಂತ ಆಚರಣೆ ಮಾಡ್ತೀವಿ, ಲೆಪ್ರಸಿ ದಿನ ಅಂತ, ಆಮೇಲೆ ತನ್ನು ದಿನ ಅಂತ ಆಚರಣೆ ಮಾಡ್ತೀವಿ, ಆಮೇಲೆ ಏಡ್ಸ್. ಸೊ ಈ ದಿನದಲ್ಲಿ ನಾವು ಏನು ಮಾಡ್ತೀವಿ ಅಂದರೆ ನಾವು ಫಸ್ಟು ಇನ್ಫಾರ್ಮೇಷನ್ ಅಂದರೆ ಎಜುಕೇಷನ್ ಕೊಡ್ತೀವಿ. ಯಾವ ಥರ ಪ್ಯಾಂಪ್ಲೆಟ್ ಮಾಡ್ತೀವಿ, ಡೂಸ್ ಆ್ಯಂಡ್ ಡೋಂಟ್ಸ್. ಕೆಲವೊಂದು ಸ್ಕಿಟ್ಗಳು ಅಂದರೆ ಡ್ರಾಮಾ ಥರ ಮಾಡಿಬಿಟ್ಟು ನಮ್ಮ ಸ್ಟೂಡೆಂಟ್ಸು ನಮ್ಮ ಡಿಪಾರ್ಟ್ಮೆಂಟಲ್ಲಿ ಎಲ್ಲರೂ ಸೇರ್ಕೊಂಡ್ಬಿಟ್ಟು ಒಂದು ಡ್ರಾಮಾ ಅಂತ ಮಾಡಿಬಿಟ್ಟು ಅದನ್ನು ಜನರ ಎದುರುಗಡೆ ತೋರಿಸ್ಕೊಡ್ತೀವಿ. ಅವರಿಗೆ ಆ ಡ್ರಾಮಾ ಥ್ರೂ ಮಾಹಿತಿಗಳನ್ನ ಕೊಡ್ತೀವಿ. ಆಮೇಲೆ ಅವರಿಗೆ ಜಾಗೃತಿ ಮೂಡಿಸ್ಲಿಕ್ಕೆ ಅಥವಾ ಇರೋ ಸಮಸ್ಯೆ ಇರೋವಂಥವರಿಗೆ ಸ್ವಲ್ಪ ಆ ದಿನ ಹೆಲ್ಪ್ ಆಗಲಿ ಅಂತ ಕೆಲವೊಂದನ್ನು ನಾವು ಟ್ರೀಟ್ಮೆಂಟನ್ನು ಅವರಿಗೆ ಸ್ವಲ್ಪ ಸ್ಪೆಷಲ್ ಆಗಿ ಆವಾಗ ಕೊಡ್ತೀವಿ, ಸ್ವಲ್ಪ ಕನ್ಸೆಷನ್ ರೇಟಲ್ಲಿ ಆ ಥರ. ಈ ಮಾನಸಿಕ ಸಮಸ್ಯೆಗೂ ಇದೀಗ ತಾವು ಹೇಳಿದ್ರಿ ಏಡ್ಸ್ ಅಂತಂತ ಹೇಳಿ, ಇವುಗಳಿಗೆ ಏನಾದರೂ ಚರ್ಮರೋಗದ ಕಾಯಿಲೆ ಸಂಬಂಧ ಇದೆಯಾ? ಹೌದು. ಈಗ ಏಡ್ಸ್ ಕಾಯಿಲೆ ಇದ್ದಾಗ ಚರ್ಮದಲ್ಲಿ ಇನ್ಫೆಕ್ಷನ್ಸ್ ತುಂಬ ಬೇಗ ಕಾಣಿಸ್ಕೊಂಡು, ಕೆಲವೊಂದು ಇನ್ಫೆಕ್ಷನ್ಸ್ ಫಾರ್ ಎಕ್ಸಾಂಪಲ್ ವಾಟ್ಸ್, ವೈರಲ್ ಇನ್ಫೆಕ್ಷನ್ ಅಥವಾ ಮೊಲೆಸ್ಕಮ್ ಅಂತ ಹೇಳ್ತೀವಿ, ಇದೆಲ್ಲ ತುಂಬ ಪ್ರಮಾಣದಲ್ಲಿ ಮೈ ತುಂಬ ಹರಡಿರೋ ಅಂಥದ್ದಿದ್ರೆ ನಾವು ಫಸ್ಟು ಅವ್ರ ಇಮ್ಯುನಿಟಿ ಕಡಿಮೆ ಇದೆ ಅಂತ ನಮಗೆ ಇಂಡಿಕೇಶನ್ಸ್, ಆವಾಗ ನಾವು ಅದನ್ನು ಟೆಸ್ಟ್ ಮಾಡಿ. ಸೊ ಹಾಗಾಗಿ ಕೆಲವೊಂದು ಕಾಯಿಲೆಗಳು ನಾವು ನೋಡಿದಾಗ ಫಾರ್ ಎಕ್ಸಾಂಪಲ್ ಹರ್ಪಿಸ್ ತುಂಬ ಕಡಿಮೆನೇ ಆಗ್ತಾ ಇಲ್ಲ 2 ತಿಂಗಳ ತನಕ ಅಂದರೆ ಆವಾಗ ಅವರಲ್ಲಿ ಏನಾದರೂ ಇಮ್ಯುನಿಟಿ ಕಮ್ಮಿ ಇದೆನಾ ಅಂತ ನಾವು ಅದನ್ನು ಪರೀಕ್ಷೆ ಮಾಡ್ತೀವಿ. ಮಾನಸಿಕ ಸಮಸ್ಯೆಗಳು, ಒತ್ತಡಗಳು, ಒತ್ತಡಗಳಿಂದ ಕೆಲವೊಂದು ಸಲ ಏನಾಗುತ್ತೆ ತುಂಬ ಮೈಯಲ್ಲಿ ಪರ್ಚ್ಕೊಳ್ಳೋದು, ಆ ಥರ ಕೆಲವೊಬ್ಬರು ಗಾಯಗಳನ್ನು ಮಾಡ್ಕೊಳ್ಳೋದು ತುಂಬ ಸ್ಟ್ರೆಸ್ ಆದಾಗ, ಅದನ್ನೆಲ್ಲ ನಮಗೆ ಗೊತ್ತಾಗ್ಬಿಡುತ್ತೆ. ಅವ್ರನ್ನೊಂದ್ಸಲ ನೋಡಿದಾಗ ಓ ಇದು ಸ್ವಲ್ಪ ಅವರಿಗೆ ಸ್ಟ್ರೆಸ್ಸಿಂದ ಅವರು ಗಾಯಗಳ ಮಾಡ್ಕೊಂಡಿರೋದು. ಸೊ ಮಾನಸಿಕ ಇಂದನೂ ಅದು ಬರ್ಬೋದು. ಮಾನಸಿಕ ತುಂಬ ಕಾಯಿಲೆ ಇದ್ದಾಗ ಅವರು ತಮ್ಮದು ದೇಹನ ಚರ್ಮವನ್ನು ಕ್ಲೀನಾಗಿ ಇಟ್ಕೊಳ್ಳಿಲ್ಲ ಅಂದರೆ ಅವ್ರಿಗೆ ಇನ್ಫೆಕ್ಷನ್ಸು, ಸ್ಕೇಬೀಸು, ತಲೆಯಲ್ಲಿ ಹೇನ್ಗಳು, ಲೈಸ್, ಪೆಡಿಕ್ಯುಲೋಸಿಸ್ ಅಂತ ಹೇಳ್ತೀವಿ. ಸೊ ಆ ಥರ ಕಾಯಿಲೆಗಳು ಬರ್ಬೋದು. ಈಗ ಈ ಕೆಲವು ಕಾಯಿಲೆಗಳು ಒಂದು ಹಂತಕ್ಕೆ ಬಂದಾಗ ಒಂದ್ಸಲ ಬಂದೇ ಹೋಗುತ್ತದು, ಹರ್ಪಿಸ್ ಅಂತ ಹೇಳಿದ್ರಲ್ಲ, ಮಕ್ಕಳಿಗೂ ಕೂಡ ಬೇಗನೆ ಕಾಣಿಸ್ಬಿಟ್ರೆ ನಂತರದ ದಿನಗಳಲ್ಲಿ ಅದು ಕಾಣಿಸಲ್ವಾ? ಸರ್ಪಹುಣ್ಣು ಅಂತೀವಲ್ಲ. ಸರ್ಪಹುಣ್ಣು ಏನಂದ್ರೆ ಅವ್ರು ಚಿಕ್ಕ ವಯಸ್ಸಲ್ಲಿದ್ದಾಗ ಅವ್ರಿಗೆ ಏನಾದರೂ ಚಿಕನ್ ಪಾಕ್ಸ್ ಅಂದರೆ ವ್ಯಾರಿಸೆಲ್ಲಾ ಅಂತ ಹೇಳ್ತೀವಿ, ಆ ಥರ ಆದಾಗ ಆ ವೈರಸ್ ಅಂಶ ಹೋಗ್ಬಿಟ್ಟು ನರದಲ್ಲಿ ಕೂತ್ಕೊಂಡಿರುತ್ತೆ. ಯಾವಾಗ ಅವ್ರದ್ದು ಇಮ್ಯುನಿಟಿ ಕಮ್ಮಿ ಆಗುತ್ತಲ್ಲ ಅವಾಗ ಅದು ಕಾಣಿಸ್ಕೊಳ್ಳುತ್ತೆ. ಇವಾಗ ಚಿಕ್ಕ ವಯಸ್ಸಲ್ಲಿದ್ದಾಗ ಯೂಶಲಿ ಸರ್ಪಹುಣ್ಣು ಕಾಣಿಸ್ಕೊಳ್ಳೋದು ತುಂಬಾ ರೇರ್. ಅವರಿಗೆ ಚಿಕನ್ ಪಾಕ್ಸ್ ಬರ್ಬೋದು. ಸರ್ಪಹುಣ್ಣು ಕಾಣಿಸ್ಕೊಳ್ಳೋದು ಸ್ವಲ್ಪ ದೊಡ್ಡವರಲ್ಲಿ ಅಥವಾ ವಯಸ್ಸಾದವರು. ಅದು ಒಂದ್ಸಲ ಕಂಡ್ರೆ ಮತ್ತೆ ಬರುತ್ತಾ? ಮತ್ತೆ ಅವ್ರದ್ದು ಯಾವಾಗ ಬಾಡಿ ಅಂಡರ್ ಸ್ಟ್ರೆಸ್ ಇರುತ್ತೆ ಅವಾಗ ಮತ್ತೆ ಬರ್ಬೋದು. ಇಮ್ಯುನಿಟಿ ಕಡಿಮೆ ಆದಾಗ ಮತ್ತೆ ಕಾಣಿಸ್ಕೋಬಹುದು. ಅಪಾಯಕಾರಿನ ಅದು? ಅದರ ಟ್ರೀಟ್ಮೆಂಟ್ ಹೆಂಗೆ? ಅದರ ಟ್ರೀಟ್ಮೆಂಟು ಆಂಟಿವೈರಲ್ಸ್ ಅಂದ್ರೆ ಅದಕ್ಕೆ ವೈರಸ್ಗೆ ಸಂಬಂಧಪಟ್ಟ ಮಾತ್ರೆಗಳನ್ನ ಕೊಡ್ತೀವಿ, ಅದಕ್ಕೆ ಕಡಿಮೆ ಆಗತ್ತೆ. ಒಂದೇ ಅಂದ್ರೆ ಅದು ಕಡಿಮೆ ಆದ್ಮೇಲೆ ಅದು ನರದಲ್ಲಿ ನೋವು
ಅದು ನ್ಯೂರಾಲ್ಜಿಯಾ ಅಂತ ಹೇಳ್ತೀವಿ. ಅದು ಸ್ವಲ್ಪ ದಿನ, ಕೆಲವೊಬ್ಬರಿಗೆ 1 ತಿಂಗಳು 2 ತಿಂಗಳ ತನಕ ಇರಬಹುದು. ಅದಕ್ಕೂ ಕೂಡ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ ಇರುತ್ತೆ. ಅದೇ ಈಗ ನಾವು ಮಕ್ಕಳಲ್ಲಿ ಚರ್ಮರೋಗದ ಕಾಯಿಲೆ ಅಲ್ಲಿಂದ ತಗೊಂಡು ದೊಡ್ಡವರಿಂದ ಸಣ್ಣವರಿಗೆ ಎರಡೂ ವಿಷಯವನ್ನು ಚರ್ಚೆ ಮಾಡಿದ್ದೀವಿ. ಸುಂದರವಾಗಿ ಕಾಣುವಂತಹ ಮೃದುವಾದ ಚರ್ಮ ಇರುವಂತಹ ಮಕ್ಕಳು ಯಾವತ್ತೂ ಆರೋಗ್ಯವಾಗಿರಲಿ, ಕಾಳಜಿ ತಗೊಳ್ಳಿ ಎಲ್ಲರೂ ಅಂತೇಳಿ ಈ ಸಂದರ್ಭದಲ್ಲಿ ಬಯಸೋಣ. ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ ಮೇಡಮ್. ನಮಸ್ಕಾರ. ನಮಸ್ಕಾರ.